ಹಾಯ್ ನಮಸ್ಕಾರ, ವೆಲ್ಕಮ್ ಟು ತೋಜ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಕರಿಬೇವಿನ ಚಟ್ನಿ ಪುಡಿ. ಕರಿಬೇವಿನ ಚಟ್ನಿ ಪುಡಿ ಅಂತೂ ಎಲ್ಲರಿಗೂ ಗೊತ್ತಿದ್ದಿದೆ, ಆದರೆ ನಾನು ಇವತ್ತು ಮಾಡ್ತಾ ಇರೋ ಕರಿಬೇವಿನ ಚಟ್ನಿ ಪುಡಿ ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ವರ್ಷ ಇಟ್ಕೊಂಡು ತಿಂದರೂ ಕೂಡ ಏನು ಹಾಳಾಗಲ್ಲ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಇಲ್ಲಿ ನಾನು 1 ಕಪ್ಪು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಿದ್ದಂಗೆ ನಿಮಗೆ ಒಂದು ಒಳ್ಳೆ ಘಮ ಕೊಡುತ್ತೆ. ಆವಾಗ ನೀವೇನೆಂದರೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಲ್ಲೇ ನಾನು ಎಲ್ಲನೂ ಫ್ರೈ ಮಾಡ್ಕೊತೀನಿ. ಇವಾಗ 2 ಸ್ಪೂನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ. ಅದು ಹಾಗೆ ಫ್ರೈ ಮಾಡಿ, ಎಣ್ಣೆ ಹಾಕ್ಕೊಳ್ಳೋದು ಬೇಡ. ನೀಟಾಗಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಅದು ಕೂಡ ನಾನು ಫ್ರೈ ಮಾಡಿ ಪ್ಲೇಟಿಗೆ ತೆಗ್ದಿದ್ದೀನಿ. ಇಲ್ಲಿ ನಾನು 1 ಕಪ್ಪು ನಾನಿಲ್ಲಿ ಎಳ್ಳನ್ನ ತೊಗೊಂಡಿದ್ದೀನಿ. ದೊಡ್ಡ ಕಪ್ಪಲ್ಲಿ 1 ಕಪ್ಪು ಎಳ್ಳನ್ನ ತೊಗೊಂಡಿದ್ದೀನಿ. ಎಳ್ಳು ತುಂಬಾ ರುಚಿ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ, ಹಾಗೆ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಎರಡೂ ಮಿಕ್ಸ್ ಮಾಡಿಕೊಂಡು ಕೆಂಪಗಾಗೋವರೆಗೂ ಇದು ಕೂಡ ಹುರ್ಕೋಬೇಕು. ಸಾಸಿವೆ ಜೀರಿಗೆ ಹುರಿಯೋ ಟೈಮಲ್ಲಿ ಅದು ಕೂಡ ಅಷ್ಟೇ ಒಳ್ಳೆ ಒಂದು ಘಮ ಬರುತ್ತೆ. ಆವಾಗ ಕರೆಕ್ಟಾಗಿ ಹುರಿದಿದೆ ಅಂತ ಗೊತ್ತಾಗುತ್ತೆ, ಆವಾಗ ನಾವು ತೆಗಿಬೇಕು. ಇವಾಗ ಈ ರೀತಿ ನೀವು ಎಣ್ಣೆ ಹಾಕ್ದೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಹುರಿದಾಗಿದೆ ಕೆಂಪಗೆ, ಅದು ಕೂಡ ನಾನು ಪ್ಲೇಟಿಗೆ ಎತ್ತಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು 10ರಿಂದ 12 ಗುಂಟೂರು ಮೆಣಸಿನ್ಕಾಯಿ ಹಾಗೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಎರಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮತ್ತು ನೀಟಾಗಿ ಅದು ಫ್ರೈ ಆಗುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಫ್ರೈ ಮಾಡ್ಕೋತಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಎಲ್ಲನೂ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು. ಹಾಗೆ ಅದ್ರ ಜೊತೆಗೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಇಷ್ಟಪಡ್ತೀರಂದರೆ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಡ್ರೈ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಕೂಡ ಇದು ಫ್ರೈ ಆಯಿತು. ಮೇಲೆ ನಮಗೆ ಇಲ್ಲಿ ಕರಿಬೇವು ನಾನು 2 ಕಟ್ಟಷ್ಟು ತೊಗೊಂಡಿದ್ದೀನಿ. ಅದನ್ನು ತೊಳೆದು ಒಂದು ಬಟ್ಟೆ ಮೇಲೆ ಆರಾಕಿದೆ. ನೀರೆಲ್ಲ ಒಣಗೋಗ್ಬೇಕು, ನೀರು ಇರಬಾರ್ದು ಕರಿಬೇವಲ್ಲಿ. ನೀಟಾಗಿ ನೀರೆಲ್ಲ ಒಣಗೋದ್ಮೇಲೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ನಲ್ಲ, ಆ ಎಣ್ಣೆ ತಾಗಿದ್ದಕ್ಕೆ ಅದ್ರ ಕಲರೇ ಚೇಂಜ್ ಆಗಿತ್ತು. ಹಾಗಾಗಿ ನೀವೇನೆಂದರೆ ಎಣ್ಣೆ ಹಾಕಬೇಡಿ, ಸ್ವಲ್ಪನೂ ಎಣ್ಣೆ ಹಾಕ್ದೇ ಕರಿಬೇವನ್ನ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ಉಳ್ಕೊಂಡಂಗೆ ಆಗುತ್ತೆ ಕರಿಬೇವು. ಹಾಗೆ ಡ್ರೈ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಕರಿಬೇವು ನೀಟಾಗೆ ಫ್ರೈ ಆಗುತ್ತೆ. ನೋಡಿ, ಎಣ್ಣೆ ಹಾಕಿದ್ರೆ ಈ ಥರ ಕಲರ್ ಬರುತ್ತೆ ಅಷ್ಟೇ. ಎಣ್ಣೆ ಹಾಕಿಲ್ಲ ಅಂದರೆ ಗ್ರೀನಾಗೆ ಕರೆಕ್ಟಾಗಿ ನಮಗೆ ಫ್ರೈ ಆಗುತ್ತೆ. ಇವಾಗ ಕರಿಬೇವೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ನಾನು ಹಾಕೋತಾ ಇದ್ದೀನಿ. ಇವಾಗ ಫಸ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಕರಿಬೇವು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೊಂಡಿದ್ವಲ್ಲ, ಅದನ್ನು ಎರಡು ನಾವು ಸೌಡ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಈ ಕಾಳುಗಳನ್ನ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ನಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ಇವಾಗ ಫ್ರೈ ಮಾಡೋಣ. ಸೌಡ ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ. ಇವಾಗ ಸೌಡ ಫ್ರೈ ಆಗಿದೆ ನೋಡಿ. ಈ ಟೈಮಲ್ಲಿ ನಾವು ಇವಾಗೇನು ಹುರಿದಿಟ್ಕೊಂಡಿದ್ವಿಲ್ಲ ಆ ಕಾಳುಗಳನ್ನ ಎಲ್ಲನೂ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ನಾವು ಇದನ್ನು ಮತ್ತೆ ತರಿಯಾಗಿ ಚಟ್ನಿ ಪುಡಿನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಚಟ್ನಿ ಪುಡಿ ರೆಡಿಯಾಗಿದೆ. ಈ ರೀತಿಯೇ ತರಿಯಾಗಿಯೇ ಇರಬೇಕು. ತುಂಬ ನುಣ್ಣಗೆ ಪೇಸ್ಟ್ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ಕರೆಕ್ಟಾಗಿ ರೆಡಿ ಆಯ್ತಲ್ವ. ನಾನು ನಿಮಗೆ ಇಲ್ಲಿ ಯಾವ ರೀತಿ ಇದನ್ನು ಕರಿಬೇವಿನ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ಏನಂದರೆ ಏನೂ ಬೇಡ, ಈ ಚಟ್ನಿ ಪುಡಿ ಒಂದೇ ಸಾಕಿದ್ದು ಒಗ್ಗರಣೆ ಮಾಡೋಕ್ಕೆ. ನೋಡಿ, 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅರಿಶಿನ ಪುಡಿ, ಇಲ್ಲ ಅಂದರೆ ಬೇಡ. ಚಟ್ನಿ ಪುಡಿ ಎಲ್ಲ ಇರುತ್ತೆ, ಗ್ರೀನ್ ಕಲರ್ ಆಗಿ ಸಖತ್ತಾಗಿ ಬರುತ್ತೆ ಅದು ಕೂಡ. ಇವಾಗ ನಾನು 2 ಸ್ಪೂನಷ್ಟು ಚಟ್ನಿ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು 3-4 ಜನಕ್ಕಾಗಷ್ಟು ನಾನು ಮಾಡ್ತಾಯಿದ್ದೀನಿ. ನೀವು 4 ಜನಕ್ಕೆ 3 ಜನಕ್ಕೆ ಮಾಡಬೇಕಂದ್ರೆ 2 ಸ್ಪೂನು ಸಾಕಾಗುತ್ತೆ. ಚಟ್ನಿ ಪುಡಿ ಹಾಕ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ಎಣ್ಣೆಲೆ ಫ್ರೈ ಆಯ್ತಲ್ವ. ಅದಾದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ವೈಟ್ ರೈಸ್ ಹಾಕ್ಕೋಬೋದು. ನೀವು ನೈಟ್ ಮಾಡಿಟ್ಟಿರೋದಂಥ ರೈಸ್ ಹಾಕ್ಕೋಬೋದು, ಅಥವಾ ಬಿಸಿ ಅನ್ನ ಕೂಡ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಮನೆಯಲ್ಲೇ ತಿನ್ನೋಕ್ಕಾದ್ರೆ ಬೇಗ ಅರ್ಜೆಂಟಿಗೆ ನೈಟ್ ಏನಾದರೂ ರೈಸ್ ಉಳಿದ್ರೆ ಈ ರೀತಿ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತಾರೆ ಅಂದರೆ ಬಿಸಿ ರೈಸ್ ಮಾಡಿ ಈ ರೀತಿ ಒಗ್ಗರಣೆ ಮಾಡಿ ಮಕ್ಕಳಿಗೆ ಕೂಡ ಬಾಕ್ಸಿಗೆ ಹಾಕಿ ಕೊಡ್ಬೋದು. ನೋಡಿ, ಎಷ್ಟು ಒಳ್ಳೆ ಕಲರ್ಫುಲ್ ಆಗಿದೆ. ಇದಕ್ಕೆ ನೀವು ಬೇಕಂದರೆ ಕಡಲೆ ಬೀಜನ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಮಗೆ ತುಂಬ ಅರ್ಜೆಂಟಿಗೆ ಮಾಡ್ಕೋಬೇಕಂದ್ರೆ ಈ ರೀತಿ ಕೂಡ ನೀವು ಇದನ್ನು ಮಾಡ್ಕೋಬೋದು.
ಇವಾಗ ಅದೇ ಬಿಸಿ ಅನ್ನಕ್ಕೆ ನೀವು ತಿನ್ಕೊಂಡು ಹೋಗ್ಬೇಕು, ನನಗೆ ಒಗ್ಗರಣೆ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಕೂಡ ನೀವು ಅರ್ಜೆಂಟಿಗೆ ತಿನ್ಕೊಂಡು ಹೋಗ್ಬೋದು. ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಒಳ್ಳೆ ಘಮ ಬರುತ್ತೆ ನೋಡಿ. ಕಲಿಸ್ತಾ ಇದ್ರೇ ಒಳ್ಳೆ ಘಮ ಬರುತ್ತೆ, ತಿನ್ನಬೇಕು ಅನಿಸುತ್ತೆ. ಇನ್ನೂ ಒಂದು ಸ್ವಲ್ಪ ತಿನ್ನಬೇಕಂದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ತಟ್ಟೆ ಸವರ್ಕೊಂಡು ತಿಂತಾರೆ, ಸಖತ್ತಾಗಿ ರುಚಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಈ ರೀತಿ ನೀವು ಮಾಡ್ಕೋಬೋದು. ಚಟ್ನಿ ಪುಡಿ ಮತ್ತು ಸಖತ್ತಾಗಿ ಬಂದಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದರೂ ನಿಮಗೆ ಚಟ್ನಿ ಪುಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋದು ಇದೇ ರೀತಿ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ, ಫಸ್ಟು ನೀವೇ ನೋಡ್ಬೋದು. ಇದೇ ಥರ ತುಂಬ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಮತ್ತು ಹಿಂದೆ ಹಾಕಿರೋ ಚಟ್ನಿ ಪುಡಿ ಲಿಂಕ್ನ ನಾನು ಇದ್ರ ಕೆಳಗಡೆ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಹೋಗಿ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ.